ಎಲ್ಲರಿಗೂ ನಮಸ್ಕಾರ. ಆರೋಗ್ಯವೇ ಸಿರಿ ಸಂಪತ್ತು ಚಾನಲ್ನಿಂದ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಆರೋಗ್ಯ ಇದ್ರೆ ಸಿರಿ ಸಂಪತ್ತು ಇರುತ್ತಲ್ವಾ. ನಮ್ಮ ಆರೋಗ್ಯಕ್ಕೆ ನಾವು ಎಲ್ಲ ಸಮಯದಲ್ಲಿ ನಾವು ನಮ್ಮ ಆರೋಗ್ಯಕ್ಕೆ ಏನು ಮಾಡಬೇಕು, ಕಾಳಜಿ ಕೊಡ್ಬೇಕು ರೀ. ನಾವು ದುಡಿಯೋದಷ್ಟೇ ಅಲ್ಲ, ನಮ್ಮ ಆರೋಗ್ಯ ಚಲೋ ಇತ್ತಂದ್ರೆ ನಾವೇನೆಲ್ಲ ಮಾಡ್ಬೋದಲ್ವಾ. ನಮ್ಮ ಆರೋಗ್ಯ ನಮ್ಮ ಕೈಯಾಗೆ ಇರ್ತೈತಲ್ವಾ. ಅದನ್ನು ಆರೋಗ್ಯ ಒಂದು ಸಿರಿ ಸಂಪತ್ತು ಅಂತ ನಾನು ಹೇಳ್ತೀನಿ. ಈ ಬೇಸಿಗೆಯ ಇದು ಸುಡು ಬಿಸಿಲಿನಾಗ ಸುಲಭವಾಗಿ ಸೀಸನಲ್ ಫ್ರೂಟ್ಸ್ ಅಂತಂದ್ರೆ ಕಲ್ಲಂಗಡಿ ಅದು ಒಂದು ಬರ್ತೈತಿ. ಆ ಕಲ್ಲಂಗಡಿಯಲ್ಲಿ ಏನೆಲ್ಲ ಸತ್ವಗಳು ಇರ್ತಾವೆ ಅಂತಂದ್ರೆ ಒಂದು 92-93% ಅದು ನೀರಿಂದ ಕುಡಿದಿರ್ತೈತಿ. ನೀರಿನ ಅಂಶದಿಂದ ಜಾಸ್ತಿ ಕುಡಿರ್ತೈತಿ. ಅದನ್ನು ನಾವು ಜ್ಯೂಸ್ ರೀತಿಯಲ್ಲಿ ಕುಡಿಬೋದು, ಕಲ್ಲಂಗಡಿ ಹಣ್ಣು ಹೆಚ್ಕೊಂಡು ಕುಡಿಬೋದು. ಅದನ್ನ ಕಲ್ಲಂಗಡಿ ಹಣ್ಣು ತಿಂತಾ ಬಂದಲ್ಲಿ ನಮ್ಗೆ ಏನೇನೆಲ್ಲ ಸಾಕಷ್ಟು ನಮ್ಗೆ ಇದರಲ್ಲಿ ಶಕ್ತಿಯನ್ನು ಒದಗಿಸ್ಕೊಡ್ತೈತಿ. ಮತ್ತು ನಮ್ಗೆ ಲವಲವಿಕೆಯನ್ನು ತಾಜಾತನ ಇರಿಸುವಲ್ಲಿ ಯಶಸ್ವಿ ಆಗ್ತೈತಿ. ಇದು ಅಂದರೆ ಅದನ್ನು ತಿಂದು ನಮ್ಗೆ ಶಕ್ತಿ ಬರ್ತೈತಿ. ಸ್ವಲ್ಪ ಏನಪ್ಪ ಅಂತಂದ್ರೆ, ಈಗ ಚಹಾ ಕುಡಿದ್ರೆ ಒಂದು ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ರಿಗೆ. ಹಂಗೆ ಚಹಾ ಕುಡಿಯೋದು ಬಿಟ್ಟು ಇಂಥವೆಲ್ಲ ಕಲ್ಲಂಗಡಿ ಸೀಸನಲ್ ಫ್ರೂಟ್ಸನ್ನು ಯಥೇಚ್ಛವಾಗಿ ತಿನ್ಕೊಂತ ಹೋದ್ರೆ ಏನು ಅನಿಸ್ತೈತಿ, ಮೈಯಾಗ ಒಂದು ಶಕ್ತಿ ಸಿಗ್ತೈತಿ. ಆ ಶಕ್ತಿ ಸಿಗೋದ್ರಿಂದ ನಮ್ಗೆ ಏನೋ ಅನ್ನೋದು ಒಂದು ಹುರುಪು ಬರ್ತೈತಿ. ಅದರಿಂದ 92% ಮನಸ್ಸಿಗೆ ತಾಜಾತನ ಸಿಗ್ತೈತಿ. ಅದಕ್ಕೆ ಇದರಿಂದ ಏನೇನೆಲ್ಲ ಉಪಯೋಗ ಐತಿ ಅಂದ್ರೆ, ಮಾನಸಿಕ ಒತ್ತಡನ ಕಡಿಮೆ ಮಾಡ್ತೈತಿ. ಕಣ್ಣಿನ ಆರೋಗ್ಯ, ಕಣ್ಣಿನ ಪೊರೆ ಬಂತಂದ್ರೆ ಅದರ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಇದು ಅತ್ಯಂತ ಶ್ರೇಷ್ಠವಾದದ್ದು ಅಂತಂದ್ರೆ ಹೇಳ್ಬೋದು. ಇದು ಸ್ವಾಭಾವಿಕವಾಗಿ ಸಿಗುವಂಥ ಸೀಸನಲ್ ಫ್ರೂಟ್ಸ್ ಇರೋದ್ರಿಂದ ಇದರಲ್ಲಿ ನೀರಿನ ಅಂಶ, ಈಗ ಬೇಸಿಗೆ ಬಂದೈತ್ರಿ, ಅಲ್ಲಲ್ಲೇ ಕಾಲರಾ ಸ್ಟಾರ್ಟ್ ಆಗ್ಯಾವು. ಅದರಿಂದ ನಾವು ಏನು ಮಾಡಬೇಕು, ನೀರು ಕುಡಿಯೋಕೆ ಬೇಜಾರಾತಂದ್ರೆ ಇಂಥವೆಲ್ಲ ಸೀಸನಲ್ ಫ್ರೂಟ್ಸ್ ಇರ್ತಾವಲ್ಲ, ಕಲ್ಲಂಗಡಿ ಹಣ್ಣು, ಅದನ್ನು ಜ್ಯೂಸ್ ಮಾಡಿಕೊಂಡು ನೀವು ಆಫೀಸಿಗೆ ಹೋಗ್ಬೇಕಂದ್ರೆ ಒಂದು ಡಬ್ಬದಾಗ ಒಂದು ಗ್ಲಾಸ್ ಬಾಟಲ್ನಾಗ ಒಂದು ಸ್ವಲ್ಪ ತೊಗೊಂಡು ಹೋಗಿ ಅವಾಗವಾಗ ಕುಡಿಯೋದ್ರಿಂದ ನಿಮಗೆ ಚೈತನ್ಯ ಸಿಗ್ತೈತಿ, ಅದರ ಲವಲವಿಕೆ ಸಿಗ್ತೈತಿ. ಕೆಲಸ ಮಾಡ್ಬೇಕಂತ ಇನ್ನೂ ಒಂದು ಸ್ವಲ್ಪ ಹುರುಪು ಬರ್ತೈತಿ ಜಾಸ್ತಿ. ಅದಕ್ಕೆ ನೀವು ಏನು ಮಾಡಿರಿ, ನಿಮ್ಗೆ ಕುಡಿಯೋಕೆ ಆಗಲಿಲ್ಲ ಅಂದ್ರೆ ಆಫೀಸಿಗೆ ತೊಗೊಂಡು ಹೋಗ್ರಿ, ಅದನ್ನ ಜ್ಯೂಸ್ ಮಾಡ್ಕೊಂಡು ತೊಗೊಂಡು ಹೋಗ್ರಿ, ಅವಾಗವಾಗ ಕುಡೀರಿ. ಇದರಿಂದ ನಿಮಗೆ ಶಕ್ತಿಯನ್ನು ವೃದ್ಧಿಸ್ತೈತಿ. ಅಷ್ಟೇ ಅಲ್ಲ, ಇದು ಒತ್ತಡ ನೀವು ಕೆಲಸ ಮಾಡೋವಾಗ ನಿಮ್ಗೆ ಒತ್ತಡ ಜಾಸ್ತಿ ಇತ್ತಂದ್ರೆ ಅದು ಒತ್ತಡವನ್ನು ಕಡಿಮೆ ಮಾಡ್ತೈತಿ. ಸ್ಟ್ರೆಸ್ಫುಲ್ ಇದ್ದಂಥದ್ದು ಕಣ್ಣಿನ ಪೊರೆನೂ ಬಂದ್ರೂ ಹೋಗ್ತೈತಿ. ಉರಿ ಊತವನ್ನು ಶಮನ ಮಾಡ್ತೈತಿ. ಅದನ್ನು ತಂಪನ್ನು ಒದಗಿಸ್ಕೊಡ್ತೈತಿ. ಯಾರಿಗೆ ಕಾಲು ಉರಿ, ಪಾದ ಉರಿಗಳು ಕಾಲ ಅಥವಾ ಪಾದ ಉರಿ ಬರ್ತೈತಲ್ಲ, ಅಂಥವ್ರು ಇದನ್ನು ನಿಯಮಿತವಾಗಿ ತೊಗೊತ ಬರ್ರಿ. ಕಾಲು ಉರಿ ಶಮನ ಮಾಡ್ತೈತಿ. ಇದರಲ್ಲಿ ಲೈಕೋಪಿನ್ ಅಂಶ ಅತಿ ಹೆಚ್ಚಾಗಿರೋದ್ರಿಂದ ಕ್ಯಾನ್ಸರ್ ವಿರುದ್ಧ, ಜೀವಕೋಶಗಳ ಬೆಳವಣಿಗೆನ ಕುಂಠಿತಗೊಳಿಸ್ತೈತಿ, ಅಂದರೆ ಕಡಿಮೆ ಮಾಡ್ತೈತಿ. ಮತ್ತು ಇದಕ್ಕೆ ಏನು ಮಾಡ್ತೈತಿ, ಲೈಕೋಪಿನ್ ಅಂಶ ಜಾಸ್ತಿ ಇರೋದ್ರಿಂದ ಮೆದುಳನ್ನು ಚುರುಕುಗೊಳಿಸ್ತೈತಿ. ಇಷ್ಟೊಂದು ಅಂಶಗಳಿರುವ, ಗುಣಗಳಿರುವ ಈ ಸೀಸನಲ್ ಫ್ರೂಟ್ಸ್ ಕಲ್ಲಂಗಡಿ ಹಣ್ಣನ್ನು ನಮ್ಮ ಆರೋಗ್ಯ ಚಲೋ ಇತ್ತಂದ್ರೆ ನಾವೆಲ್ಲ ಮಾಡ್ಬೋದಲ್ವಾ. ನಮ್ಮ ಆರೋಗ್ಯನ ಹದಗೆಡ್ತಂದ್ರೆ ನಾವು ವರ್ಕ್ ಕೆಲಸ ಅಂತೀವಿ. ಅದನ್ನು ನೀವು ಏನು ಮಾಡಿರಿ, ನಿಮ್ಗೆ ಕುಡಿಯೋಕ್ಕಾಗಂಗಿಲ್ಲ, ಮಕ್ಕಳೇ ಎಲ್ಲನೂ ತಿದ್ಕೊಂಡು ಕುಡಿಯೋಕ್ಕಾಗಲ್ಲ. ನಾಷ್ಟ ಮಾಡಿ ನಾವು ಹೊರಗೆ ಹೋಗ್ತಿರ್ಬೇಕಾದ್ರೆ ಒಂದು ಬಾಟ್ಲಾಗ ನೀವು ಜ್ಯೂಸ್ ಮಾಡಿ ತೊಗೊಂಡು ಹೋಗ್ರಿ. ಅದಕ್ಕೆ ಜಾಸ್ತಿ ಸಕ್ಕರೆಯನ್ನು ಉಪಯೋಗಿಸೋಕೆ ಹೋಗ್ಬೇಡ್ರಿ. ನಾನು ಫ್ರೂಟ್ಸ್ ಅಷ್ಟೇ ನಿಮಗೆ ಬೇಕಂದ್ರೆ ಅಷ್ಟೇ ಸ್ವಲ್ಪ ನೀವು ಸಕ್ಕರೆನ ಸ್ವಲ್ಪದಾಗಿ ಉಪಯೋಗಿಸ್ರಿ. ಇಲ್ಲ ಒಂಚೂರು ಉಪ್ಪು ಹಾಕಿ ಅದನ್ನು ಲವಣದ ಒಂದು ಉಪ್ಪನ್ನು ಹಾಕಿ ನೀವು ಕುಡ್ಕೊತ ಹೋಗ್ರಿ. ಈ ಸೀಸನಲ್ ಫ್ರೂಟ್ಸ್ನಾಗ ಒಂದೆರಡು ಇಲ್ಲಾಂದ್ರೆ ಕಟ್ ಮಾಡ್ಕೊಂಡು ಡಬ್ಬದಾಗಾದ್ರೂ ತೊಗೊಂಡು ಹೋಗ್ರಿ, ಅವನ್ನಾದರೂ ತಿನ್ನಿರಿ. ಅದಕ್ಕೆ ನಿಮ್ಗೆ ಚೈತನ್ಯ ಕೊಡ್ತೈತಿ, ಇನ್ನೂ ಕೆಲಸ ಮಾಡ್ಬೇಕಂತಪ್ಪ ಅಂತ ಪ್ರೂಫ್ ಕೊಡ್ತೈತಿ. ಇದುವರೆಗೂ ನನ್ನ ಚಾನಲನ್ನು ಯಾರೆಲ್ಲ ನೋಡಿದ್ದೀರೋ ಅವರೆಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ಕೇಳಿಕೊಳ್ತೇನೆ. ವಂದನೆಗಳೊಂದಿಗೆ. ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ಕೇಳಿಕೊಳ್ತೇನೆ.